ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋ ಬಂದು ಗೂಗಲ್ ಕ್ರೋಮ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಇದರಲ್ಲಿ ಪ್ರೊಫೆಷನಲ್ ಹೇಗೆ ಸರ್ಚ್ ಮಾಡಬೇಕು, ಮತ್ತೆ ಇಮೇಜ್ ನ ಸರ್ಚ್ ಮಾಡಿ ಯಾವ ಇಮೇಜ್ ನ ಡೌನ್ಲೋಡ್ ಮಾಡಬೇಕು, ಅದರಲ್ಲಿ ಫಿಲ್ಟರ್ ಹಾಕ್ಬಿಟ್ಟು ಯಾವ ರೀತಿ ಸರ್ಚ್ ಮಾಡಬೇಕು, ಅದೇ ರೀತಿ ನಿಮ್ಗೆ ಈಸಿಯಾಗಿ ಏನೇ ಸರ್ಚ್ ಮಾಡಿದ್ರು ಈಸಿಯಾಗಿ ನಿಮ್ಗೆ ಏನ್ ರಿಕ್ವೈರ್ಡ್ ಡೇಟಾ ಇರುತ್ತೋ ಅದನ್ನ ಹೇಗೆ ಸರ್ಚ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಡೈಲಿ ಬರ್ತಾ ಇರುತ್ತೆ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಫಸ್ಟ್ ಗೂಗಲ್ ಕ್ರೋಮ್ ಬನ್ನಿ. ಗೂಗಲ್ ಕ್ರೋಮ್ ಬಂದ್ಬಿಟ್ಟು ಜಸ್ಟ್ ನೀವು ಫಸ್ಟ್ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಒಂದು ಟ್ಯಾಬ್ ಓಪನ್ ಆಗಿರುತ್ತೆ ಯಾವಾಗ್ಲೂ ಆಲ್ರೆಡಿ. ಓಕೆನಾ, google.com ಅಂತ ನಾವ್ ಯಾವ್ದು ಸರ್ಚ್ ಮಾಡಿರ್ತೀವೋ ಅದ್ರದ್ದು ಇಲ್ಲಿ ಮೇಲ್ ನೇಮ್ ಬರ್ತಿರುತ್ತೆ. ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಎಂಟಿ ಟ್ಯಾಬ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನ್ ಬೇಕೋ ವೆಬ್ಸೈಟ್ ಇಲ್ಲ ಇಮೇಜ್ ಡೌನ್ಲೋಡ್ ಮಾಡ್ಬೇಕೋ ಇಲ್ಲ PDF ಡೌನ್ಲೋಡ್ ಮಾಡ್ಬೇಕೋ ಏನಾದ್ರೂ ಇಲ್ಲಿ ಸರ್ಚ್ ಮಾಡಬಹುದು. ಇದನ್ನ ಅಡ್ರೆಸ್ ಬಾರ್ ಅಂತ ಹೇಳ್ತಾರೆ. ಓಕೆನಾ, ನೆಕ್ಸ್ಟ್ ಈಗ ಎಕ್ಸಾಂಪಲ್ ಏನಾದ್ರೂ ಸರ್ಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು APJ ಅಬ್ದುಲ್ ಕಲಾಂ ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡ್ತಿದ್ದಾಗ ಈ ಇಮೇಜ್ ನೀವೇನಾದ್ರು ಡೌನ್ಲೋಡ್ ಮಾಡ್ಬೇಕು ಅಂತ ಇರ್ತೀರಾ. ಇಮೇಜಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಎಷ್ಟೊಂದು ಇಮೇಜಸ್ ಬರುತ್ತೆ. ಇದ್ರಲ್ಲಿ ಇರೋ ಇಮೇಜಸ್ ಎಲ್ಲ ನೋಡಕ್ ಒಂದೇ ತರ ಇದ್ರು ಕ್ಲಾರಿಟಿ ಇರೋದಿಲ್ಲ. ಫಸ್ಟ್ ನೀವು ಚೆಕ್ ಮಾಡ್ಕೊಬೇಕು. ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಹಿಂಗ ಈ ತರ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಿಕ್ಸಲ್ಸ್ ತೋರಿಸುತ್ತೆ 960 ಇಂಟು 1200 ಅಂತ. ಅದೇ ಈಗ ನೋಡಿ, ಈ ಇಮೇಜ್ ಸೈಜ್ ಹಿಂಗೆ ಸೇಮ್ ಇದೆ. ಈಗ ಇನ್ನೊಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಅದ್ರ ಮೇಲೆ ಹೋಗ್ತೀನಿ ನೋಡಿ, 534 ಇಂಟು 574. ನೋಡಕ್ ಎಲ್ಲ ಒಂದೇ ತರ ಕಾಣುತ್ತೆ, ಬಟ್ ಕ್ಲಾರಿಟಿ ಇರಲ್ಲ. ಯಾವತ್ತು ಜಾಸ್ತಿ ಇರೋದನ್ನ ಪಿಕ್ಸಲ್ಸ್ ಜಾಸ್ತಿ ಇರೋದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಇದು 1200 ಇಂಟು 1199 ತೋರಿಸ್ತಿದೆ. ಅಂದ್ರೆ ಡಿಫರ್ ನೋಡಿ, ಇಮೇಜ್ ಸೈಜ್ ಒಂದೇ ತರ ಇರುತ್ತೆ ನೋಡಕ್ ಮಾತ್ರ, ಬಟ್ ಪಿಕ್ಸಲ್ ಡಿಫ್ರೆಂಟ್ ಇರುತ್ತೆ. ನೀವು ಯಾವತ್ತು ಪಿಕ್ಸಲ್ ಜಾಸ್ತಿ ಇರೋದು ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ರಿಂಟ್ ತೆಗಿಯಕ್ಕೆ ಕ್ಲಾರಿಟಿಯಾಗಿ ಪ್ರಿಂಟ್ ಬರುತ್ತೆ. ಓಕೆನಾ, ಇದೊಂದು ಸರಿನಾ. ನೆಕ್ಸ್ಟ್ ಅಬ್ದುಲ್ ಕಲಾಂ ಅಂತ ಸರ್ಚ್ ಮಾಡಿರ್ತೀರಾ. ನಿಮ್ಗೆ ಜಸ್ಟ್ ನಾರ್ಮಲ್ ಇಮೇಜ್ ಬೇಕಿಲ್ಲ, ನಿಮಗೆ ಬೇರೆ ತರ ಬೇಕು. ನೋಡಿ ಎಕ್ಸಾಂಪಲ್ ಟೈಪ್ ಅಂತ ಇದೆ. ಇಲ್ಲಿ ನೋಡಿ, ಟೈಪ್ ಹೋಗಿ ಕ್ಲಿಪ್ ಆರ್ಟ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಕ್ಲಿಪ್ ಆರ್ಟ್ ತರ ಇಮೇಜಸ್ ಬರುತ್ತೆ. ಕಾಣಿಸ್ತಿದ್ಯಾ ಇಲ್ಲಿ ನೋಡಿ, ಫಿಲ್ಟರ್ ತರ ಯೂಸ್ ಮಾಡ್ಬೋದು ನೀವು ಗೂಗಲ್ ಕ್ರೋಮ್ ನಾನು. ನೋಡಿದ್ರಾ ಈಸಿಯಾಗೆ ಇಲ್ಲಿ ಟೂಲ್ಸ್ ಹತ್ರ ಬರ್ತೀರಾ. ಈಗ ನೋಡಿ, ಇಲ್ಲಿ ಕ್ಲಿಯರ್ ಕೊಡ್ಲಿಲ್ಲ ಅಂದ್ರೆ ಅದೇ ಇದಾಗಿ ಸೆಟ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಏನು ಡಿಫಾಲ್ಟ್ ಆಗಿ ಸೆಟ್ ಆಗ್ಬಿಡುತ್ತೆ. ಕ್ಲಿಯರ್ ಮಾಡ್ಬಿಟ್ಟು ನೋಡಿ, ಈಗ APJ ಅಬ್ದುಲ್ ಕಲಾಂ ಅಂತಿದೆಯಲ್ಲ, ಈಗ ಟೂಲ್ಸ್ ಬಂದು ಇಲ್ಲಿ ಟೈಪಿಗೆ ಬಂದು ಕ್ಲಿಪ್ ಆರ್ಟ್ ಕೊಟ್ಟಾಗ ಕ್ಲಿಪ್ ಆರ್ಟ್ ಇಮೇಜಸ್ ಮಾತ್ರ ಬರುತ್ತೆ. ಓಕೆನಾ, ಅದೇ ರೀತಿ ನೆಕ್ಸ್ಟ್ ಇದನ್ನ ಕ್ಲಿಯರ್ ಮಾಡ್ಬಿಟ್ಟು ಮತ್ತೆ ಟೂಲ್ಸ್ ಬನ್ನಿ. ಈಗ ಏನ್ APJ ಅಬ್ದುಲ್ ಕಲಾಂ ಸರ್ಚ್ ಮಾಡಿದಿರೋ ಸೈಜಸ್ ಬನ್ನಿ. ನೋಡಿ, ಲಾರ್ಜ್, ಮೀಡಿಯಂ, ಐಕಾನ್ 3 ಆಪ್ಷನ್ ಇದೆ. ನೀವೀಗ ಎನಿ ಸೈಜ್ ಅಂತಿದೆ. ಈಗ ಲಾರ್ಜ್ ಕೊಟ್ರೆ ಬರೇ ಲಾರ್ಜ್ ಇಮೇಜಸ್ ಮಾತ್ರ ಶೋಕೇಸ್ ಆಗುತ್ತೆ. ಓಕೆನಾ, ಟೂಲ್ಸ್ ಹೋಗಿ ಕ್ಲಿಯರ್ ಮಾಡಿ ಮತ್ತೆ ಟೂಲ್ಸ್ ಬಂದು ಸೈಜ್ ಬಂದು ಮೀಡಿಯಂ ಕೊಡಿ. ನೋಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮೀಡಿಯಂ ಕೊಟ್ಟಾಗ ಮೀಡಿಯಂ ಇಮೇಜಸ್ ಮಾತ್ರ ಬರುತ್ತೆ. ಓಕೆನಾ, ಈ ರೀತಿ ನೀವು ಎಲ್ಲಾ ಆಪ್ಷನ್ಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಈಗ ಎಕ್ಸಾಂಪಲ್ ನೋಡಿ, ಈಗ ಮೀಡಿಯಂ ನ ರಿಮೂವ್ ಮಾಡೋ ಅಂದ್ರೆ ಕ್ಲಿಯರ್ ಮಾಡ್ಬಿಟ್ಟು ಟೂಲ್ಸ್ ಬಂದು ಮತ್ತೆ ಸೈಜ್ ಬನ್ನಿ. ಇಲ್ಲಿ ಐಕಾನ್ ಕೊಡಿ. ಐಕಾನ್ ಕೊಟ್ಟಾಗ ಐಕಾನ್ ರಿಲೇಟೆಡ್ ಮಾತ್ರ ಬರುತ್ತೆ. ಓಕೆನಾ, ಈಗ ಹೋಗಿ ಕ್ಲಿಯರ್ ಮಾಡಿ. ನೋಡಿ, ಅದೇ ತರ ಎಷ್ಟೊಂದು ಆಪ್ಷನ್ ಇದೆ. ಯೂಸೇಜ್ ರೈಟ್ಸ್, ಆಮೇಲೆ ಟೈಪ್, ಕ್ಲಿಪ್ ಆರ್ಟ್ ನಿಮ್ಗೆ ಅಲ್ಲೇ ಹೇಳ್ದೆ. ಲೈನ್ ಡ್ರಾಯಿಂಗ್ ಒಂದು ನೋಡಿ, ಈಗ ಲೈನ್ ಡ್ರಾಯಿಂಗ್ ಕೊಟ್ಟೆ ಅಂದ್ರೆ ನೋಡಿ ಸ್ಕೆಚಸ್ ಬರುತ್ತೆ. ಓಕೆನಾ, ಈ ರೀತಿ ಡಿಫ್ರೆಂಟ್ ಫಿಲ್ಟರ್ ಮಾಡ್ಕೊಬೋದು ನೀವು. ಸೇಮ್ ಎಕ್ಸೆಲ್ ಅಲ್ಲೆಲ್ಲ ಫಿಲ್ಟರ್ ಹಾಕೊಂಡು ಮಾಡೋದಿಲ್ವ, ಅದೇ ರೀತಿ ಇದ್ರಲ್ಲಿ ಯೂಸ್ ಆಗುತ್ತೆ. ಬಟ್ ನೀವು ನಾರ್ಮಲ್ ಆಗಿ ಸರ್ಚ್ ಮಾಡ್ತಿರ್ತೀರ, ಈ ಆಪ್ಷನ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿರಲ್ಲ. ಓಕೆನಾ, ಈ ತರ. ಆಮೇಲೆ ನೋಡಿ, ಇನ್ನೊಂದು ಆಪ್ಷನ್ ಇದೆ. ನೀವೇನೇ ಸರ್ಚ್ ಮಾಡಿದ್ರು ಕ್ಲಿಯರ್ ಮಾಡಿ ಮತ್ತೆ ಸರ್ಚ್ ಮಾಡಿ. ಯಾಕಂದ್ರೆ ಎಲ್ಲದು ನೀವೇನೇ ಸೆಲೆಕ್ಟ್ ಮಾಡಿರ್ತೀರ ಅದೆಲ್ಲ ತಗೊಂಡ್ಬಿಡುತ್ತೆ. ಓಕೆನಾ, ನೋಡಿ ಇಲ್ಲಿ ಎನಿ ಟೈಮ್ ಅಂತಿದೆ. ಪಾಸ್ಟ್ 24 hours, ಪಾಸ್ಟ್ ವೀಕ್, ಪಾಸ್ಟ್ ಮಂತ್, ಪಾಸ್ಟ್ ಇಯರ್, ಕಸ್ಟಮ್ ರೇಂಜ್ ಅಂದ್ರೆ ನಿಮ್ಗೆ ಹೆಂಗ್ ಬೇಕೋ ಸೆಟ್ ಮಾಡ್ಕೊಬಹುದು. ಈಗ ಫಾಸ್ಟ್ 24 hours ಅಂದ್ರೆ 24 hours ಮುಂಚೆ ಯಾವ್ಯಾವ ಫೋಟೋ ಅಪ್ಲೋಡ್ ಆಗಿದೆ ಅಂತ ಈಗ ಕ್ಲಿಕ್ ಮಾಡ್ತೀನಿ ನೋಡಿ. ಕ್ಲಿಕ್ ಮಾಡಿದ್ರೆ ನೋಡಿ, ಇದ್ರ ಮೇಲೆ ತೋರಿಸ್ತಿದ್ಯಾ 19 hours ಆಗೋ, ಇಲ್ಲಿ 5 hours ಆಗೋ, ಇಲ್ಲಿ 23 hours ಆಗೋ, ಇಲ್ಲಿ 10 hours ಆಗೋ, 17 hours ಆಗೋ, ಇಲ್ಲಿ 4 hours ಆಗೋ. ನೋಡಿ, ಐಡಿಯಾ ಬಂತಾ ನಿಮ್ಗೆ? ಈ ರೀತಿ ಯೂಸ್ ಆಗುತ್ತೆ ಸರ್ಚ್ ಮಾಡಿದ್ರೆ. ನಿಮಗೆ 24 hours ಮುಂಚೆ ಏನೇನ್ ಅಪ್ಲೋಡ್ ಆಗಿದೆ ಅಂತ ಕೂಡ ಗೊತ್ತಾಗುತ್ತೆ ಇಮೇಜಸ್. ಓಕೆನಾ, ಕ್ಲಿಯರ್ ಮಾಡಿ. ಇದೇ ರೀತಿ ಟೂಲ್ಸ್ ಅಲ್ಲಿ ಏನೇನ್ ಆಪ್ಷನ್ ಇದೆಯೋ ಅದೆಲ್ಲ ನೀವು ನೋಡ್ಕೊಂಡು ಯೂಸ್ ಮಾಡ್ಕೊಬಹುದು. ಓಕೆನಾ, ಈ ರೀತಿ ಒಂದು ಸರ್ಚ್ ಮಾಡ್ಬೋದು ಇಮೇಜ್ ನ. ಮತ್ತೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಕ್ಸೆಲ್ ನ ಜಾಸ್ತಿ ಇರೋದನ್ನ ಯಾವತ್ತು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರಿಂಟ್ ಹಾಕಕ್ಕೆ ಕ್ಲಾರಿಟಿ ಆಗಿ ಬರೋದಕ್ಕೋಸ್ಕರ ಪಿಕ್ಸೆಲ್ ಜಾಸ್ತಿ ಇರೋದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಇಮೇಜ್ ಸರ್ಚ್ ತಂದಾಯ್ತು. ನೆಕ್ಸ್ಟ್ ನೀವೇನಾದ್ರೂ ಸರ್ಚ್ ಮಾಡ್ಬೇಕಾರೆ, ಫಾರ್ ಎಕ್ಸಾಂಪಲ್ ಈಗ ಡೇಟಾ ಎಂಟ್ರಿ ಜಾಬ್ಸ್ ಇನ್ ಕರ್ನಾಟಕ ಅಂತ ಕೊಟ್ಟೆ ಅನ್ಕೊಳ್ಳಿ. ಹಾಲ್ ಇರ್ಬೇಕು, ಹಾಲ್ ಕೊಡಿ. ಆಗ್ಲೇ ಇಮೇಜ್ ಸೆಲೆಕ್ಟ್ ಮಾಡಿದ್ನಲ್ಲ ಅದಕ್ಕೆ ಹಂಗ್ ಬರ್ತಿದೆ. ಈಗ ನಿಮ್ಗೆ ಈ ತರ ಕೊಟ್ಟಾಗ ಇಲ್ಲಿ ಎಷ್ಟೊಂದು ಬರುತ್ತೆ ವೆರೈಟೀಸ್.
ತುಂಬಾ ಜಾಬ್ ರಿಲೇಟೆಡ್ ಆಪ್ಷನ್ಸ್ ಬರುತ್ತೆ. ನೀವು ಈ ತರ ಸರ್ಚ್ ಮಾಡಕ್ಕಿಂತ ಈ ಲಾಸ್ಟ್ ಅಲ್ಲಿ ಇಲ್ಲೊಂದು ಐಫೋನ್ ಅಲ್ಲ ಸಾರಿ ಡಬಲ್ ಕೋಟ್ಸ್ ಇಲ್ಲೊಂದು ಡಬಲ್ ಕೋಟ್ಸ್ ಕೊಟ್ಟು ಸರ್ಚ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ನಿಮ್ಗೆ ಏನ್ ಬೇಕೋ ಅದ್ ಮಾತ್ರ, ಅಂದ್ರೆ ಡೇಟಾ ಎಂಟ್ರಿ ಜಾಬ್ಸ್ ಇನ್ ಕರ್ನಾಟಕ ಅಂತ ಕೊಟ್ಟಿನ ಅದ್ರದ್ದು ರಿಲೇಟೆಡ್ ನಿಮ್ಗೆ ಈಸಿಯಾಗಿ ಎಲ್ಲ ಫಿಲ್ಟರ್ ಆಗಿ ಈಸಿಯಾಗಿ ಸಿಗೋ ತರ ಆಪ್ಷನ್ ಸಿಗುತ್ತೆ ನೋಡಿ. ಈಗ 11 ಮೋರ್ ಜಾಬ್ಸ್ ಅಂತ ತೋರಿಸ್ತಿದೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ ಈ ಐಫೋನ್ ತೆಗಿತೀನಿ, ಈಗ ಎಷ್ಟು ತೋರ್ಸತ್ ನೋಡಿ, ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ 100+ ಮೋರ್ ಜಾಬ್ಸ್ ಅಂತ ಬರ್ತಿದೆ. ಅದು ಐಫೋನ್ ಕೊಟ್ರೆ ಫುಲ್ ಫಿಲ್ಟರ್ ಆಗಿ ನಿಮ್ಗೆ ಏನ್ ರಿಕ್ವೈರ್ಡ್ ಡೇಟಾ ಬೇಕೋ ಆ ರಿಕ್ವೈರ್ಡ್ ಡೇಟಾ ಮಾತ್ರ ಬರುತ್ತೆ. ನೋಡ್ರಿ ಕಾಣಿಸ್ತಿದ್ಯಾ, ಆಗ್ಲೇ 100+ ಜಾಬ್ಸ್ ಅಂತ ಇರುತ್ತೆ, ಇಲ್ಲಿ ನೋಡಿ 11 ಮೋರ್ ಜಾಬ್ಸ್ ಅಂತ ಇದೆ. ಈ ರೀತಿ ಸರ್ಚ್ ಮಾಡಿದ್ರೆ ನಿಮಗೆ ಟೈಮು ಸೇವ್ ಆಗುತ್ತೆ, ಸಖತ್ತು ಬೇಗ ನಿಮ್ಗೆ ಏನ್ ಬೇಕೋ ಆ ಡೇಟಾ ಸಿಗುತ್ತೆ. ಓಕೆನಾ, ಈ ರೀತಿ ಒಂದ್ ಮಾಡ್ಬೋದು. ಆಮೇಲೆ ಅಕಸ್ಮಾತ್ ನೀವು ಏನಾದ್ರೂ ಸರ್ಚ್ ಮಾಡ್ತಿರ್ತೀರಾ, ಎಕ್ಸಾಂಪಲ್ RAM RAM ಇಮೇಜಸ್ ಹೋಗಿ ನೋಡಿ. ಈಗ ನೋಡಿ ಇಲ್ಲಿ ನಮ್ಗೆ ಬೇಕಾಗಿರೋ ಎಲೆಕ್ಟ್ರಾನಿಕ್ ಐಟಮ್ RAM ಕೊಟ್ರೆ ರಾಮ್ ದೇವ್ರು ಕೂಡ ಬರ್ತಿದೆ. ನಿಮ್ಗೆ ಈ ತರ ಬರಬಾರ್ದು ಅಂದ್ರೆ ಇದ್ರ ಜೊತೆ ಏನ್ ಮಾಡ್ಬೇಕು ಅಂದ್ರೆ ಶಿಫ್ಟ್ ಪ್ಲಸ್ ಕಂಪ್ಯೂಟರ್ ಅಂತ ಕೊಡಿ. ಅದು ರಿಲೇಟೆಡ್ ಆಗಿ ಇನ್ನೊಂದು ಪ್ಲಸ್ ಆಡ್ ಮಾಡ್ಬಿಟ್ಟು ಕಂಪ್ಯೂಟರ್ ಅಂತ ಕೊಡಿ. ನೋಡಿ ಕೊಟ್ಟಾಗ ಈ ರೀತಿ ನೋಡಿ RAM ಚಿಪ್ ಮಾತ್ರ ಬರ್ತಿದೆ. ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ತಿದ್ಯಾ ಈಗ ಡಿಫ್ರೆನ್ಸ್? ಜಸ್ಟ್ ಹಂಗ್ ಕೊಟ್ರೆ ದೇವ್ರು ಬರುತ್ತೆ, RAM ಚಿಪ್ ಎರಡೂ ಬರ್ತಾ ಇದೆ ಸ್ಲಾಟ್ ಹಾಕಿ ಫಿಕ್ಸ್ ಮಾಡೋದನ್ನ. ಓಕೆನಾ, ಈಗ RAM ಪ್ಲಸ್ ಕಂಪ್ಯೂಟರ್ ಕೊಟ್ಟಾಗ ಮಾಡಿ ನೋಡಿ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇದು ಮಾತ್ರ RAM ಇದು ಮಾತ್ರ ಬರ್ತಾ ಇದೆ. ಓಕೆನಾ, ಪ್ರಾಡಕ್ಟ್ ಈ ರೀತಿ ಸರ್ಚ್ ಮಾಡಬೇಕು, ಇದೊಂದು ಆಪ್ಷನ್. ನೆಕ್ಸ್ಟ್ ಇನ್ನೊಂದು ನಿಮಗೆ PDF ಫೈಲ್ ಡೌನ್ಲೋಡ್ ಮಾಡ್ಬೇಕಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಒಂದು ಬುಕ್ ಇದೆ, ಸಕ್ಕದಾಗಿರೋ ಬುಕ್, ಹೂ ಮೂಡ್ ಮೈ ಚೀಸ್ ಅಂತ ಕೊಟ್ಟು ಇಲ್ಲಿ ಫೈಲ್ ಟೈಪ್ ಅಂತ ಕೊಡಿ. ಫೈಲ್ ಟೈಪ್ ಅಂತ ಕೊಟ್ಟು ಐಫೋನ್ ಕೊಟ್ಟು PDF ಅಂತ ಕೊಡಿ. ಎಂಟರ್ ಮಾಡಿದ್ರೆ ಇಲ್ಲಿ ಇಮೇಜ್ ಸೆಲೆಕ್ಟ್ ಆಗಿದೆ, ಆಲ್ ಕೊಡಿ. ನೋಡಿ ಫಸ್ಟ್ ಆಪ್ಷನ್ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. PDF ಫೈಲ್ ಆಗಿರುತ್ತೆ ಇದು ನೋಡಿ, ಡೌನ್ಲೋಡ್ ಆಗೋಯ್ತು. ನೀವು PDF ಫೈಲ್ ನ ಹುಡುಕೋ ಅವಶ್ಯಕತೆನೇ ಇಲ್ಲ. ಫೈಲ್ ಟೈಪ್ PDF ಅಂತ ಸ್ಟಾರ್ಟಿಂಗ್ ಹೊಟ್ಬಿಟ್ರೆ ಸ್ಟಾರ್ಟಿಂಗ್ ನಿಮಗೆ PDF ಫೈಲ್ ಆಗಿ ರೆಡಿಯಾಗಿ ಬಂದಿರುತ್ತೆ. ನೋಡಿ ಡೌನ್ಲೋಡ್ ಆಗೋಯ್ತು, ಈಸಿ ಕೆಲಸ. ನೋಡಿ ಎಷ್ಟು ಸಿಂಪಲ್ ವರ್ಕ್. ನೋಡಿ ಈ ತರ ಎಲ್ಲ ಸರ್ಚ್ ಮಾಡಕ್ ಕಲ್ತ್ಕೊಂಡ್ರೆ ಸಖತ್ ಫಾಸ್ಟ್ ಆಗುತ್ತೆ ನೀವೇನೋ ವರ್ಕ್ ಮಾಡ್ತಿದ್ರು. ಓಕೆನಾ, ಇದೊಂದು. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಎಷ್ಟೋ ನಂಬರ್ ಇರುತ್ತೆ, ಇಲ್ಲಿ ನಿಮ್ಗೆ ಗೊತ್ತಾಗಲ್ಲ ಇದೆಷ್ಟು ಅಂತ, ಅಂದ್ರೆ ಇದ್ರಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇಲ್ಲಿ ಇಂಗ್ಲಿಷ್ ಅಂತ ಈಕ್ವಲ್ಸ್ ಇಂಗ್ಲಿಷ್ ಅಂತ ಕೊಡಿ. ಓಕೆನಾ, ಇಂಗ್ಲಿಷ್ ಅಂತ ಕೊಟ್ರೆ ನೋಡಿ 13,536,744 ಅಂತ ಬರುತ್ತೆ. ನೋಡಿ ಇಲ್ಲಿರೋ ವರ್ಡ್ ಇದು ನಂಬರ್ಸ್ ನ ಇಂಗ್ಲಿಷ್ ಕೊಟ್ಟಾಗ ವಿತ್ ವರ್ಡ್ಸ್ ಅಲ್ಲಿ ಎಷ್ಟಿದೆ ಅಂತ ಹೇಳುತ್ತೆ. ನೋಡಿ ಈ ತರನು ಸರ್ಚ್ ಮಾಡ್ಬೋದು. ಇದು ನೀವು ಬೇರೆ ಬೇರೆ ತರ ಫಿಲ್ಟರ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸರ್ಚ್ ಮಾಡ್ಕೊಬಹುದು. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸರ್ಚ್ ಬೈ ಇಮೇಜ್ ಅಂತ ಇಲ್ಲೊಂದು ಕಾಣಿಸ್ತಿದ್ಯಾ ಐಕಾನು, ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಫೈಲ್ ಕೊಡಿ. ಏನಿದೆ, ಈಗ ವಾಟ್ಸಪ್ ಇಮೇಜ್ ಇದೆ, ಈಗ ಓಪನ್ ಕೊಡ್ತೀನಿ. ಈಗ ವಾಟ್ಸಪ್ ಇಮೇಜ್ ನ ಸರ್ಚ್ ಮಾಡುತ್ತೆ. ನೋಡಿ ಇಲ್ಲಿ ಬಂತಾಲೆ ಇಮೇಜ್ ಶೋಸ್ ದ ಗ್ರೀನ್ ವಾಟ್ಸಪ್ ಐಕಾನ್ ವಿತ್ ವೈಟ್ ಫೋನ್ ರಿಸೀವರ್ ಇನ್ಸೈಡ್ ಎ ಸ್ಪೀಚ್ ಬಬಲ್. ಅಂದ್ರೆ ನೀವ್ ಏನ್ ಇಮೇಜ್ ಕೊಡ್ತಿರೋ ಅದ್ರ ರಿಲೇಟೆಡ್ ಆಗಿ ಈಸಿಯಾಗಿ ಸರ್ಚ್ ಆಗುತ್ತೆ. ಇಮೇಜ್ ನ ಡೌನ್ಲೋಡ್ ಮಾಡಿರ್ತೀರಲ್ಲ ಮೊಬೈಲ್ ಅಲ್ಲಿ ಏನೋ ಇಟ್ಕೊಂಡಿದ್ರೆ, ಇಲ್ಲಾಂದ್ರೆ ಡೌನ್ಲೋಡ್ ಮಾಡಿ ಇಟ್ಟಿರ್ತೀರಲ್ಲ, ಅದು ನಿಮ್ಗೆ ಏನಾದ್ರು ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸರ್ಚ್ ಬೈ ಇಮೇಜ್ ಈ ಆಪ್ಷನ್ ಸೆಲೆಕ್ಟ್ ಮಾಡಿ ಅದನ್ನ ಕೂಡ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಟೈಪ್ ಮಾಡಕ್ ಬರಲ್ಲ ಅಂತ ಅನ್ಕೊಳ್ಳಿ, ಇಲ್ಲಿ ಸರ್ಚ್ ಬೈ ವಾಯ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವೇನಾದ್ರೂ ಹೇಳಿದ್ರೆ ಅದ್ರ ರಿಲೇಟೆಡ್ ಆಗಿ ಸರ್ಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಸಚಿನ್ ತೆಂಡೂಲ್ಕರ್, ನೋಡಿ ನಾನು ಏನ್ ಮಾತಾಡ್ತಿದ್ನೋ ಅದೇ ಅಲ್ಲೇ ಸರ್ಚ್ ಆಗ್ಬಿಟ್ಟಿದೆ. ಓಕೆನಾ, ನೀವು ಕಳುಹಿಸಿರುವ ಚಿತ್ರವು ವಾಟ್ಸ್ಆಪ್ ಅಪ್ಲಿಕೇಶನ್ ನ ಸೂಚನೆ ಐಕಾನ್ ಆಗಿದೆ. ನೀವು ಇಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಕೇಳಬಹುದು, ನೋಡಿದ್ರಾ ಅಥವಾ ಈ ರೀತಿ ಹುಡುಕಬಹುದು. ನಿಮ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡುತ್ತೆ. ಎಲ್ಲಾ ತರನು ನೀವು ಯೂಸ್ ಮಾಡ್ಕೊಬಹುದು ಈಸಿಯಾಗಿ ಕೆಲಸ ಮಾಡೋದಕ್ಕೆ. ಓಕೆನಾ, ನೋಡಿ ಇಷ್ಟೇ ಇವತ್ತಿನ ವಿಡಿಯೋ ಬಂದು ಇಷ್ಟೇ ಸಿಂಪಲ್ ಆಗಿ ನಾನು ಗೂಗಲ್ ಕ್ರೋಮ್ ಅಲ್ಲಿ ಈ ರೀತಿ ಎಲ್ಲ ಸರ್ಚ್ ಮಾಡಬಹುದು, ಹೆಂಗೆಲ್ಲ ಯೂಸ್ ಮಾಡಬಹುದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿನಿ. ಓಕೆನಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ರೀತಿ ನನ್ಗೆ ಸಪೋರ್ಟ್ ಮಾಡ್ತಾ ಹೋಗಿ. ಇನ್ನ ನಾನು ನಿಮ್ಗೆ ಹೆಚ್ಚಿನ ವಿಡಿಯೋ ಮಾಡ್ತೀನಿ ಗೂಗಲ್ ಕ್ರೋಮ್ ರಿಲೇಟೆಡ್. ನಿಮ್ಗೆ ಒಟ್ಟು ಯೂಸ್ ಆಗೋಂಥ ವಿಡಿಯೋಸ್ ನಾನು ರೆಗ್ಯುಲರ್ ಆಗಿ ಹಾಕೋದು. ಓಕೆನಾ, ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿ ಗೂಗಲ್ ಕ್ರೋಮ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂದ್ರೆ ಗೂಗಲ್ ಕ್ರೋಮ್ ಅಂತ ಕಮೆಂಟ್ ಮಾಡಿ. ಡೈಲಿ ನಿಮ್ಗೆ ಇದ್ರ ರಿಲೇಟೆಡ್ ವಿಡಿಯೋಸ್ ಬರ್ತಿರುತ್ತೆ. ಧನ್ಯವಾದಗಳು.